ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಧನ್ಯವಾದ ಇಲಿರಾಯ, ನಮ್ಗೋಸ್ಕರ ನೀನ್ ಕಷ್ಟಪಟ್ಟು ಈ ಹಗ್ಗನ್ ಕಚ್ ಕಾಪಾಡ್ದೆ ಅಲ್ಲ. ನಾನು ನನ್ ಮುದ್ದು ಗಣಪತಿಗೆ ಹೇಳ್ತೀನಿ ಬಿಡು, ನಿಂಗೆ ಜಾಸ್ತಿ ಮೋದಕ ಕೊಡು ಅಂತ. ನಾನ್ ಮೋದಕ ಕೊಡ್ತೀನಿ ಅಂತ ಹೇಳ್ಬೇಕು, ಏನೋ ಅರ್ಥ ಆಯ್ತಾ? ಇಲಿರಾಯ, ನಮ್ ಪಾಂಡುರಂಗ ಗೌರಿನ ಕಾಪಾಡಿ ಅಂತ ನನ್ನ ಕಳ್ಸಿದಾನೆ ಅಲ್ವಾ? ನನಗ್ ಗೊತ್ತು ಬಿಡು, ನೀನ್ ಮಾಡಿದ ಉಪಕಾರನ ಈ ಜನ್ಮದಲ್ಲಿ ನಾನ್ ಮರೆಯೋದಿಲ್ಲ. ನೋಡು, ನಿನ್ ಕರಿಯಪ್ಪ ಏನಲ್ಲ, ಇಲ್ಲಿನ ನಾನ್ ಕರ್ದಿದ್ ಸಾಕು. ಭವಿಷ್ಯದಲ್ಲಿ ನಿಂಗೆ ಯಾವ ತೊಂದ್ರೆ ಬಂದ್ರು ನೀನ್ ನನ್ನ ನೆನೆಸ್ಕೋ. ಒಂದ್ ಕೊಟ್ಟೆ ಅಂದ್ರೆ ನನ್ ಪಾಂಡುರಂಗನ್ ಬಗ್ಗೆ ಇನ್ನೊಂದ್ ಮಾತಾಡಿದ್ರು ನಾನ್ ಸಹಿಸೋದಿಲ್ಲ. ಸರಿ ಬಿಡು, ಬೇಗ ಹೇಳು, ನಾವೀಗ ಎಲ್ಲಿಗೆ ಹೋಗ್ಬೇಕು? ಮುತ್ಕಮ್ಮನ ಹತ್ರನಾ ಗೌರಿ ಹತ್ರನಾ? ಪಾಂಡುರಂಗ ನಮ್ ಕಟ್ಟನ್ನ ಬಿಚ್ಚಿದ್ದು ಗೌರಿನ ಕಾಪಾಡಿ ಅಂತ. ಅಜ್ಜಿ ನನಗ್ ಬೈತಾಳೆ, ಪರವಾಗಿಲ್ಲ, ಅವ್ರಿಗೆ ನಾನು ಹೇಳ್ಕೋತೀನಿ. ಪಾಂಡು, ನಡಿ ನಾವು ಕಾಡಿಗೆ ಹೋಗೋಣ. ಇಲ್ ನೋಡು, ನಿರ್ಧಾರ ನಿಂದು, ನಂದಲ್ಲ. ಹೌದು ಪಾಂಡು, ಹೌದು, ಬೇಗ ನಡಿ, ಸಮಯ ವ್ಯರ್ಥ ಮಾಡ್ಬೇಡ. ಇವತ್ತು ಕೋಪ ಮಾಡ್ಕೋಬಾರ್ದು, ಸಮಾಧಾನವಾಗಿರ್ಬೇಕು. ಕೋಪ ಮಾಡ್ಕೊಂಡು ಇವ್ರನ್ನ ಬಯ್ಯೋ ಆಗಿಲ್ಲ. ಇವರು ನನ್ನ ಭಾವಿ ಹೆಂಡತಿಗೆ ಅಜ್ಜಿ ಆಗೋರು. ನನಗೆ ಆಶೀರ್ವಾದ ಮಾಡಿ, ನನಗೆ ಆಶೀರ್ವಾದ ಮಾಡಿ. ಮೊನ್ನೆ ಊರಿನ ಜನರ ಮುಂದೆ ಮುತ್ಕಿ ಮುತ್ಕಿ ಅಂತ ಬೈದ್ ಕೂಗಾಡಿದ್ರಿ. ಅದು ಬೇರೆ ಇದು ಬೇರೆ. ಆ ಸಮಯದಲ್ಲಿ ನನ್ಗೆ ಬಡ್ಡಿ ದುಡ್ಡು ಬಿಟ್ಟು ಇನ್ನೇನು ಕಾಣೋದಿಲ್ಲ. ಆದ್ರೆ ಈಗ ನೀವು ನಮ್ಮ ಮನೆಗ್ ಬಂದಿರೋ ಅತಿಥಿ, ದೊಡ್ಡೋರ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದು ನಮ್ಮ ಮನೆ ಆಚಾರ. ಬೇಕಾದ್ರೆ ನೀವು ನೋಡಿ, ಇವರಿಬ್ರು ನಿಮ್ ಮನೆ ನೆಲ್ಲಿಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಬೇಕು ಅಂತ ಕೇಳಿದ್ರು, ಅದಕ್ಕೆ. ಹೌದು, ಶಿವಪ್ಪ ಅವ್ರ ಹೆಂಡತಿ ಉಪ್ಪಿನಕಾಯಿ ಬಹಳ ಚೆನ್ನಾಗ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ನಮ್ ಸುತ್ತಮುತ್ತ ಮನೆಯವರೆಲ್ಲ ಅವ್ರ ಅಡಿಗೆ ಬಗ್ಗೆ ತುಂಬಾ ಒಳ್ಳೆ ಮಾತಾಡ್ತಾರೆ. ನಮ್ಮವರು ಕೂಡ ಅದೇ ಹೇಳ್ತಾ ಇದ್ರು. ಅದಕ್ಕೆ ಬೇರೆ ಕಡೆ ಸಿಗೋ ಉಪ್ಪಿನಕಾಯಿ ಇಷ್ಟ ಆಗ್ತಾ ಇಲ್ಲ ನಮಗ್ರಿ. ಹೊಸ್ದಾಗ್ ಮಾಡಿರೋದಲ್ವಾ, ಇಲ್ ಕೊಡಿ. ಮತ್ತೆ ಅದೇನು? ಇದು ಮಾವಿನಕಾಯಿ ಒಣಗಿಸಿ ಮಾಡಿರೋ ಉಪ್ಪಿನಕಾಯಿ. ಮಾವಿನಕಾಯಿ ಉಪ್ಪಿನಕಾಯಿ ನಂಗೆ ತುಂಬಾ ಇಷ್ಟ, ಕೊಡಿ. ಖಾರ ಜಾಸ್ತಿ ಹಾಕಿದೀರಾ? ನಾವು ಅನ್ನದ ಜೊತೆ ಕಲ್ಸ್ಕೋತೀವಿ. ಉಮಾ ನನ್ ಸೊಸೆ ಯಾವ ಉಪ್ಪಿನಕಾಯಿ ಮಾಡಿದ್ರು ಅದ್ಭುತವಾಗಿ ಮಾಡ್ತಾಳೆ. ನೀವ್ ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ಬೇಕು ಅಂತ ಕೇಳ್ತೀರಾ. ಹೌದಾ? ಹೌದು 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 ಹೌದು. ಏಯ್ ದಾಮು, ದಾಮು, ಎಷ್ಟಾಯ್ತು ಲೆಕ್ಕ ನೋಡಿ, ಅವ್ರಿಗೆ ದುಡ್ಡು ಕೊಟ್ಟು ಕಳ್ಸು ಬೇಗ. ಸರಿ, ಕೊಡು. ಏನ್ ಮಾಡ್ತಿದ್ಯೋ ಕೋತಿ ಅಂತವನೇ, ಬೇಗ ದುಡ್ಡು ಕೊಡು ಅವ್ರಿಗೆ. ಆಯ್ತು. ತಿಂದು ನೋಡಿ. ಬೇಡ, ಸಾಕು. ಅಯ್ಯೋ 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 ಅಯ್ಯೋ, ದೊಡ್ಡ ಸಾಹಸಿ ತರ ಬಂದಿದ್ದಾಳೆ ಮಹಾತಾಯಿ, ಬಾಲಮೇಧಾವಿ. ಏನು ಕಾಡಲ್ಲಿ ತಿರುಗ್ತಾ ಇದೀಯಾ? ಹುಡುಗಿ, ಕಾಡಲ್ಲಿ ನರಭಕ್ಷಕ ಹುಲಿ ತಿರುಗ್ತಾ ಇದೆ. ನೀನ್ ಅದಕ್ಕೆ ನೈವೇದ್ಯ ಆಗ್ಬೇಕು ಅಂತಿದೀಯಾ? ನರಭಕ್ಷಕ ಹುಲಿನ? ಅಯ್ಯಯ್ಯೋ, ಹೊರಡೆ, ಊರಿಗೆ ಹೊರಡೆ. ನಾನು ದೊಡ್ಡವನಾಗಿದ್ರು ಮುಂದೆ ಹೋಗೋ ಧೈರ್ಯ ಇಲ್ದೆ ಹಿಂದೆ ತಿರುಗಿ ಹೋಗ್ತಾ ಇದ್ದೀನಿ. ಸಕ್ಕು, ನಾವ್ ಊರಿಗೆ ವಾಪಸ್ ಹೋಗೋಣ. ಏನ್ ಹೇಳ್ತಿದ್ಯಾ ಪಾಂಡು? ನಮ್ಮನ್ನ ಹುಲಿ ತಿನ್ನುತ್ತೆ ಅಂತ ಸ್ವಾರ್ಥದಿಂದ ಯೋಚನೆ ಮಾಡಿ ಹಿಂದೆ ಹೋಗ್ಬೇಕಾ? ಮತ್ತೆ ಆ ಸಣ್ಣ ಕರು ನನ್ ಗೌರಿ, ಅದು ಹುಲಿಗೆ ಆಹಾರ ಆದ್ರೆ ನನಗ್ ಪರವಾಗಿಲ್ವಾ? ಅದು ಹಾಗಲ್ಲ. ಪಾಂಡುರಂಗ ಸಹಾಯ ಮಾಡಿದಕ್ಕ ನಾವ್ ಇಲ್ಲಿ ತನಕ ಬಂದಿದ್ದು. ಗೌರಿನ ಕಾಪಾಡದೆ ಹಿಂದಿರ್ಗ ಹೋಗಕ್ಕಾಗತ್ತಾ?